ಸ್ನೇಹಿತರೆ, ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿಲ್ಲ ಒಂದು ಕೊರತೆ ಇದ್ದೇ ಇರುತ್ತದೆ. ಅದರಲ್ಲಿ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಉಂಟಾದರೆ ಮನುಷ್ಯನಿಗೆ ಮಾನಸಿಕ ನೆಮ್ಮದಿಯೇ ಹಾಳಾಗಿ ಬಿಡುತ್ತದೆ. ಇಂದಿನ ಜಂಜಾಟದ ಬದುಕಿನಲ್ಲಿ ಮನಸ್ಸು ಬಯಸುವುದು ಶಾಂತಿಯನ್ನು ಮಾತ್ರ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ನಾವು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ತನ್ನ ಬಳಿ ಬಂದ ಭಕ್ತರ ಮುಖದಲ್ಲಿ ನಗುವಿನ ಮಂದಹಾಸ ಮೂಡಲು ಪ್ರೇರಣೆಯಾಗುವ ಮಹಾಲಕ್ಷ್ಮಿ ಅಮ್ಮನವರ ಪ್ರಾಚೀನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಕೆರೆಸಂತೆಯಲ್ಲಿ ನೆಲೆಸಿರುವ ಮಹಾಲಕ್ಷ್ಮಿ ಅಮ್ಮನವರ ಈ ಪುಣ್ಯ ಆಲಯವು ಸುಮಾರು 900 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಕ್ರಿಸ್ತಶಕ 1117ರಲ್ಲಿ ರಾಜ ವಿಷ್ಣುವರ್ಧನನ ಪತ್ನಿಯಾದ ಶಾಂತಲಾದೇವಿಯ ಕನಸಿನಲ್ಲಿ ಅಮ್ಮನವರು ಕಾಣಿಸಿಕೊಂಡು ನನ್ನನ್ನು ಭಕ್ತಿಯಿಂದ ಪೂಜಿಸಿ ನಿಮಗೆ ಸಕಲವೂ ಶುಭವಾಗುತ್ತೆ ಎಂದು ಹೇಳಿದರ ಫಲವಾಗಿ ಹೊಯ್ಸಳ ರಾಜ ವಿಷ್ಣುವರ್ಧನನು ಈ ಸ್ಥಳದಲ್ಲಿ ದೇಗುಲವನ್ನು ನಿರ್ಮಿಸಿದನು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ರಾಜ ವಿಷ್ಣುವರ್ಧನನು ಯುದ್ಧಕ್ಕೆ ಹೋಗುವ ಮುನ್ನ ಈ ದೇವಿಯ ಅನುಗ್ರಹ ಪಡೆದು ನಂತರ ಯುದ್ಧಕ್ಕೆ ತೆರಳುತ್ತಿದ್ದ ಎನ್ನುವ ಮಾತುಗಳು ಸಹ ಇವೆ. ಈ ತಾಯಿಯ ಕೃಪೆಯಿಂದಲೇ ಹೊಯ್ಸಳರು ಯುದ್ಧದಲ್ಲಿ ವಿಜಯವನ್ನು ಸಾಧಿಸುತ್ತಿದ್ದರು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ತಿಳಿಸಲಾಗಿದೆ. ದೇಗುಲದ ಗರ್ಭಗುಡಿ ಒಳಗೆ 3.5 ಅಡಿ ಎತ್ತರದ ಕಪ್ಪು ವರ್ಣದ ಕಂಚಿನ ನಾದ ಬೀರುವ ಶಿಲೆಯಿಂದ ಕೆತ್ತಿರುವ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಹಾಲಕ್ಷ್ಮಿಯ ಕೈಯಲ್ಲಿ ಶಂಖ, ಚಕ್ರ, ಗದೆ ಮತ್ತು ಅಮೃತ ಕಳಶವನ್ನು ಹಿಡಿದು ಗಜಪೀಠದ ಮೇಲೆ ನಿಂತ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಾಳೆ. ಹಣಕಾಸಿನ ಸಮಸ್ಯೆ, ಉದ್ಯೋಗಗಳ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ ಹೀಗೆ ಯಾವ ರೀತಿಯ ಸಮಸ್ಯೆಗಳಿದ್ದರೂ ಈ ಕ್ಷೇತ್ರಕ್ಕೆ ಬಂದು ದೇವಿಗೆ ಪ್ರಿಯವಾದ ಜೇನುತುಪ್ಪ ಮತ್ತು ಹಾಲನ್ನು ಅರ್ಪಿಸುತ್ತೇನೆ ಅಂತ ಹರಕೆಯನ್ನು ಹೊತ್ತುಕೊಂಡರೆ ಎಲ್ಲಾ ಸಮಸ್ಯೆಗಳು ತಾಯಿಯ ಆಶೀರ್ವಾದದಿಂದ ದೂರವಾಗುತ್ತೆ ಎಂದು ಇಲ್ಲಿನ ಭಕ್ತರು ಹೇಳುತ್ತಾರೆ. ಅಲ್ಲದೆ ಇಲ್ಲಿಗೆ ಬರುವ ಭಕ್ತಾದಿಗಳು ಅಮ್ಮನವರಿಗೆ ಸೀರೆ ಸಮರ್ಪಣೆ, ಹೋಳಿಗೆ ತುಪ್ಪದ ಹರಕೆಗಳನ್ನು ಕೂಡ ಹೊತ್ತುಕೊಳ್ಳುತ್ತಾರೆ. ಈ ತಾಯಿಯನ್ನು ಅರಿವೆ ಲಕ್ಕಮ್ಮ, ಲಕ್ಷ್ಮೀ ದೇವಿ, ಲಕ್ಕಮ್ಮ, ಲಕ್ಷ್ಮಮ್ಮ, ಸೌಭಾಗ್ಯ ಲಕ್ಷ್ಮಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಬಹಳ ಹಿಂದೆ ಭೃಗು ಮಹರ್ಷಿಗಳು ಕೋಪಗೊಂಡು ಶ್ರೀಮನ್ ನಾರಾಯಣನ ವಕ್ಷಸ್ಥಳಕ್ಕೆ ಒದೆಯುತ್ತಾರೆ. ಆಗ ಕೋಪಗೊಂಡ ಶ್ರೀಹರಿಯ ವಕ್ಷಸ್ಥಳ ನಿವಾಸಿಯಾದ ಮಹಾಲಕ್ಷ್ಮಿ ದೇವಿಯು ವೈಕುಂಠವನ್ನು ತೊರೆದು ಈ ಸ್ಥಳದಲ್ಲಿ ತನ್ನ ಪಾದವನ್ನು ಊರಿದಳು ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಗೆಳೆಯರೇ, ಮಹಾಲಕ್ಷ್ಮಿ ಅಮ್ಮನವರು ಭೂಮಿಯ ಮೇಲೆ ಪಾದ ಸ್ಪರ್ಶ ಮಾಡಿದ ಸ್ಥಳಗಳಲ್ಲಿ ಕೆರೆಸಂತೆ ಕ್ಷೇತ್ರವೂ ಕೂಡ ಒಂದಾಗಿದೆ. ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಅಮ್ಮನವರನ್ನು ನಿಂತ ಭಂಗಿಯಲ್ಲಿ ನಾವು ಕಾಣಬಹುದು. ಜೀವನದಲ್ಲಿ ಅದೆಂತಹ ಸಮಸ್ಯೆಗಳಿದ್ದ ಒಮ್ಮೆ ಈ ತಾಯಿಯ ಕ್ಷೇತ್ರಕ್ಕೆ ಬಂದು ಬೇಡಿಕೊಂಡರೆ ಅವರ ಕಷ್ಟಗಳನ್ನು ಈ ತಾಯಿಯು ಬಹುಬೇಗನೆ ನಿವಾರಿಸುತ್ತಾಳೆ ಎಂದು ಇಲ್ಲಿನ ಭಕ್ತರು ಹೇಳುತ್ತಾರೆ. ಈ ಕ್ಷೇತ್ರಕ್ಕೆ ಬಂದು ದೇವಿಗೆ ಪ್ರಿಯವಾದ ಜೇನುತುಪ್ಪ ಮತ್ತು ಹಾಲನ್ನು ಸಮರ್ಪಿಸುತ್ತೀವಿ ಅಂತ ಹರಕೆಯನ್ನು ಹೊತ್ತುಕೊಂಡರೆ ಎಲ್ಲಾ ಸಮಸ್ಯೆಗಳು ತಾಯಿಯ ದಿವ್ಯ ತೇಜಸ್ಸಿನಿಂದ ದೂರವಾಗುತ್ತೆ ಎಂದು ಹೇಳಲಾಗುತ್ತದೆ. ಗೆಳೆಯರೆ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕೆರೆಸಂತೆಯಲ್ಲಿ ನಾವು ಈ ತಾಯಿಯ ದಿವ್ಯ ಸಾನ್ನಿಧ್ಯವನ್ನು ಕಾಣಬಹುದು. ಇನ್ನು ಮಹಾಲಕ್ಷ್ಮಿ ಅಮ್ಮನವರ ಎದುರಿಗೆ ಸುಮಾರು 2 ಮೈಲಿ ದೂರದಲ್ಲಿ ಜನಾರ್ದನ ಸ್ವಾಮಿಯ ಸುಂದರ ಪುರಾತನ ದೇವಾಲಯವಿದ್ದು ಇಲ್ಲಿನ ವಿಶೇಷವೇನೆಂದರೆ ಸೂರ್ಯೋದಯದ ಕಿರಣಗಳು ಜನಾರ್ದನ ಸ್ವಾಮಿಯ ದೇವಾಲಯ ಪ್ರವೇಶಿಸಿ ಅಲ್ಲಿನ ಪಶ್ಚಿಮ ಗೋಡೆಯ ಮೂಲಕ ಲಕ್ಷ್ಮೀದೇವಿ ಮೂರ್ತಿಯ ಪಾದಗಳ ಮೇಲೆ ಬೀಳುತ್ತಿತ್ತು. ಗೆಳೆಯರೆ, ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಭೂಸ್ಪರ್ಶ ಪಾದ ಹೊಂದಿರುವ 3 ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ಹೊಯ್ಸಳ ಸಾಮ್ರಾಜ್ಯ ವಿಸ್ತರಣೆಗೆ ಈ ಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷವೇ ಕಾರಣ ಎಂದು ನಂಬಿದ್ದ ಹೊಯ್ಸಳ ರಾಜ ವಿಷ್ಣುವರ್ಧನ ಪ್ರತಿ ವರ್ಷ ಮಾರ್ಗಶಿರ ಹುಣ್ಣಿಮೆ ಎಂದು ಅಮ್ಮನವರಿಗೆ ರಥೋತ್ಸವ ಹಾಗೂ ಕಾರ್ತಿಕ ದೀಪೋತ್ಸವವನ್ನು ನಡೆಸುತ್ತಿದ್ದನು. ಸ್ನೇಹಿತರೆ, ಇವಿಷ್ಟು ಕೆರೆಸಂತೆ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯದ ಕುರಿತು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.